Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಧ್ಯಾಯದ 17ನೇ ಪ್ರಶ್ನೆಯನ್ನ ಗಮನಿಸಿ. ಇವುಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆಯು ಆಯ್ಕೆ ಎ 1.6 ಇಂಟು 10⁻³ ಆಯ್ಕೆ ಬಿ 1.6 ಇಂಟು 10⁻⁴, ಆಯ್ಕೆ ಸಿ 1.6 ಇಂಟು 10⁻², ಆಯ್ಕೆ ಡಿ 1.6 ಇಂಟು 10⁻⁵. ಇಲ್ಲಿ ಘಾತಾಂಕಗಳಲ್ಲಿ ಋಣಾತ್ಮಕ ಚಿಹ್ನೆ ಇದ್ದಾಗ ಸಂಖ್ಯೆಯು ದೊಡ್ಡದಾದಷ್ಟು ಏನಾಗತ್ತೆ, ಅದರ ಒಟ್ಟಾರೆ ಮೌಲ್ಯ ಏನಾಗತ್ತೆ, ಕಡಿಮೆ ಆಗ್ತಾ ಬರುತ್ತೆ. ನೋಡಿ 10⁻² ಇದ್ರೆ ಇದು 0.01, 10⁻³ ಆದ್ರೆ 0.001. ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂಗೆ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ -5 ಅತ್ಯಂತ ಚಿಕ್ಕ ಘಾತಾಂಕವಾಗಿರೋದ್ರಿಂದ 1.6 ಇಂಟು 1.6 ಇಂಟು 10⁻⁵. ಇದೇನ್ ಹೇಳಿ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿದೆ. ಓಕೆ, ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಸರಿಯಾದ ಆಯ್ಕೆ ಆಗತ್ತೆ. ಯಾಕಂದ್ರೆ ಇಲ್ಲಿ ಸಂಖ್ಯೆ ಇದರ ಘಾತಾಂಕಗಳಲ್ಲಿರುವ ಋಣಾತ್ಮಕ ಚಿಹ್ನೆ ಇದ್ದಾಗ ಸಂಖ್ಯೆ ದೊಡ್ಡದಾದಷ್ಟು ಏನಾಗುತ್ತೆ ಹೇಳಿ, ಅದರ ಒಟ್ಟಾರೆ ಮೌಲ್ಯ ಏನಾಗತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ಡಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.